ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಮೇಷರಾಶಿಯ ಎಲ್ಲ ಸ್ನೇಹಿತರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ, ಇದು ವಾರ ಭವಿಷ್ಯ ಆಗಿರೋದ್ರಿಂದ ದಿನಾಂಕ 16 ನವೆಂಬರ್ 2025ರಿಂದ ದಿನಾಂಕ 22 ನವೆಂಬರ್ 2025ರವರೆಗಿನ ವಾರ ಭವಿಷ್ಯ ಆಗಿರುತ್ತದೆ. ಮೇಷರಾಶಿಯ ಒಂದು ವಾರ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕುಜ, ರವಿ ಹಾಗೂ ಬುಧ 3 ಗ್ರಹಗಳು ಸಹ ಒಂದೇ ಮನೆಯಲ್ಲಿ ವಾಸಿಸ್ತಾ ಇರುವುದರಿಂದ ಈ ಒಂದು ವಾರದಲ್ಲಿ ಈ 16ನೇ ತಾರೀಕಿಂದ 22ನೇ ತಾರೀಕಿನವರೆಗೂ ಏನಿದೆ, ಈ ಒಂದು ವಾರದಲ್ಲಿ ಮೇಷರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಆರೋಗ್ಯ ಸಮಸ್ಯೆ ಕೆಲಸದಿಂದನೂ ಬರ್ಬೋದು, ಕೆಲಸದ ಒತ್ತಡದಿಂದನೂ ಬರ್ಬೋದು, ಅಥವಾ ನೀವು ಏನು ಆರೋಗ್ಯ ನಮಗೆ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂದ್ಕೊಂಡ್ರೂ ಕೂಡ ಸಣ್ಣ ಪುಟ್ಟ ಮೈಕೈ ನೋವುಗಳು, ಅದರಲ್ಲೂ ಇದು ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ, ಮತ್ತು ಕಾಲು ನೋವು, ಕೈ ನೋವು, ಬ್ಲಡ್ ಪ್ರೆಷರು, BP, ಶುಗರು, ಈ ಥರ ಒಂದು ಕಾಯಿಲೆಗಳು ಆಲ್ರೆಡಿ ನಿಮಗೇನಾದರೂ ಇದ್ದಾವೆ ಅಂತಂದರೆ ಅವು ಇನ್ನೂ ಹೆಚ್ಚು ಉಲ್ಬಣ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗದ ವಿಚಾರದಲ್ಲಿ ಬರೋದಾದರೆ, ನೀವೇ ಸ್ವಂತ ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಅಧಿಕ ಧನ ಲಾಭ ಈ ಒಂದು ವಾರದಲ್ಲಿ ಇರುತ್ತೆ. ನಿಮಗೆ ಒಳ್ಳೊಳ್ಳೆ ಆರ್ಡ್ರ್ಗಳು ಸಿಗುತ್ತೆ. ನಿಮ್ಮ ಪ್ರಾವಿಷನ್ ಸ್ಟೋರ್ಸ್ ಇಟ್ಕೊಂಡಿದ್ರಿ ಅಂದರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ. ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದೀರಾ ಅಂದರೆ ಆರ್ಡ್ರಸ್ ತುಂಬ ಬರ್ತಾ ಇರುತ್ತೆ. ಬೇಕ್ರಿ ಏನಾದ್ರು ನಡೆಸ್ತಿದ್ದೀರಾ ಅಂದರೆ ಆರ್ಡ್ರ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಅಥವಾ ನೀವು ಮನೆ ಕಟ್ಟೋತಕ್ಕಂಥ ಸಾಮಾನುಗಳೇನಾದರೂ ನೀವು ಮಾರ್ತಾ ಇದ್ದೀರಾ, ರೆಂಟಿಗೆ ಕೊಡ್ತಿದ್ದೀರಾ ಅಂದರೆ ಅಲ್ಲಿ ಕೂಡ ನಿಮಗೆ ಅಧಿಕ ಧನ ಲಾಭ ಇರುತ್ತೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನೀವು ಸ್ವಂತ ಉದ್ಯೋಗ ಮಾಡ್ದೇ ಪ್ರೈವೇಟ್ ಸೆಕ್ಟರಲ್ಲಿ ಬೇರೆ ಯಾವುದೋ ಒಂದು ಕಂಪ್ನಿಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಜಾಬ್ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ವರ್ಕ್ನ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದು ನಿಮ್ಮ ಬಾಸ್ ಕಡೆಯಿಂದ, HR ಕಡೆಯಿಂದ, ಅಥವಾ ನಿಮ್ಮ ಮ್ಯಾನೇಜರ್ ಕಡೆಯಿಂದ ನಿಮಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಆ ಒಂದು ಉದ್ಯೋಗದ ಸ್ಥಳದಲ್ಲಿ ಇರ್ತಕ್ಕಂಥ ವರ್ಕ್ ಪ್ರೆಷರಿಂದ ಕೂಡ ನಿಮಗೆ ತಲೆನೋವು, ಮೈಕೈ ನೋವು, ಗ್ಯಾಸ್ಟ್ರಿಕ್ ಟ್ರಬಲ್ಲು, ಸರಿಯಾಗಿ ಟೈಮಿಗೆ ಊಟ ಮಾಡ್ದೇ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಡೋದು ಕಾಮನ್. ಈ ಒಂದು ವಾರದಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಸೊ ದಯವಿಟ್ಟು ನೀವು ಆರೋಗ್ಯದ ಕಡೆ ಗಮನ ಕೊಟ್ಟು ಹುಷಾರಾಗಿರಿ ಇದು ಮುನ್ನೆಚ್ಚರಿಕೆ ಕ್ರಮವೂ ಹೌದು, ಹಾಗೆಯೇ ಭವಿಷ್ಯನೂ ಹೌದು. ಓಕೆನಾ? ನೀವು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ಈ ಒಂದು ವಾರದಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೂ ಕೂಡ ಶೀತ, ನೆಗಡಿ ಈ ಥರ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂದು ಓದೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಂಭವ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಇವೆಲ್ಲ ಸಮಸ್ಯೆಗಳಿಗೂ ನೀವು ಪರಿಹಾರ ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಪ್ರತಿ ಮಂಗಳವಾರ ನೀವು ಬಡಬಗ್ಗರಿಗೆ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೊಗರಿಬೇಳೆನ ದಾನ ಮಾಡಬೇಕು. ಎಷ್ಟಾದರೂ ದಾನ ಮಾಡಿ, 100 ಗ್ರಾಮ್, 200 ಗ್ರಾಮ್, 1 kg ಈ ಥರ ಮಂಗಳವಾರ ನೀವು ತೊಗರಿಬೇಳೆ ದಾನ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗೆಯೇ ನಿಮ್ಮ ಒಂದು ರಾಶಿಯಲ್ಲಿ ರವಿಯ ಸ್ಥಾನ ಉನ್ನತ ಆಗಿರೋದ್ರಿಂದ ದಯವಿಟ್ಟು ನೀವು ಪ್ರತಿದಿನ ರವಿ ಅಂದರೆ ಸೂರ್ಯದೇವನಿಗೆ ನಮಸ್ಕಾರ ಮಾಡಬೇಕು, ಅಥವಾ ಸೂರ್ಯದೇವನ ಅಷ್ಟೋತ್ತರ ನಾಮಾವಳಿನ ನೀವು ಕೇಳೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ.